ಬಗ್ಗೆ ಮಾತಾಡ್ಬಿಡ್ತೀನಿ. ಅದಾದ್ಮೇಲೆ ಉಳಿದಿದ್ದೆಲ್ಲ ಮಾತಾಡ್ತೀನಿ. ಆಲ್ರೆಡಿ ನಾನು ತುಂಬಾ ಮಾತಾಡ್ತೀನಿ ಅಂತ ಎಲ್ರಿಗೂ ಗೊತ್ತಿದೆ. ಬೆಂಕಿ ಬಿರುಗಾಳಿ ಅಂತ ಪದಕ ಕೊಟ್ಟಿದ್ದು ಇದೆ, ಹೆಚ್ಚು ಮಾತಾಡ್ತೀನಿ ಅಂತ ಬೈಕೊಂಡಿದ್ದು ಇದೆ. ಇದೆಲ್ಲವನ್ನು ಮೀರಿ ಒಂದು ಆರ್ಟಿಸ್ಟ್ ಅಂತ ಬಂದಾಗ ನಾನು ಸ್ಕ್ರೀನ್ ಮೇಲೆ ಯಾವ ರೀತಿಯಾಗಿ ಕಾಣಿಸ್ಕೊಳ್ತಾ ಇದ್ದೀನೋ ಅದೇ ರೀತಿಯಾಗಿ ನಾನಿವತ್ತು ನಿಮ್ಮೆಲ್ಲರ ಮುಂದೆ ಬಂದಿದ್ದೀನಿ. ಯಾಕಂದ್ರೆ ಇವತ್ತಿನವರೆಗೂ ನಾನು ಮಾಡಿರುವಂತಹ ಪಾತ್ರಗಳು ಎಷ್ಟೇ ಬೋಲ್ಡ್ ಆಗಿದ್ರು, ಎಷ್ಟೇ ಭಾರವಾಗಿದ್ರು, ಎಷ್ಟೇ ಸಣ್ಣ ಪಾತ್ರ ಆಗಿದ್ರು, ನನ್ನನ್ನು ನೋಡಿದಂತಹ ಪ್ರತಿಯೊಬ್ರು ಪ್ರತಿಯೊಂದು ಸ್ಟೇಜ್ ಅಲ್ಲೂ ಒಂದಲ್ಲ ಒಂದು ರೀತಿನಲ್ಲಿ ನನಗೆ ಸಹಾಯ ಮಾಡ್ತಾ ಬಂದಿದ್ದಾರೆ, ಅವರು ಸಪೋರ್ಟ್ ಮಾಡೋದ್ರ ಮೂಲಕ. ಇಲ್ಲೆಷ್ಟು ಮೊಬೈಲ್ಗಳು ಕ್ಯಾಮ್ರಾಗಳು ಕಾಣಿಸ್ತಿದ್ಯೋ ಅದಷ್ಟು ನನ್ನನ್ನ ಕ್ಯಾಪ್ಚರ್ ಮಾಡಿದಾವೆ. ನನ್ನನ್ನ ಇನ್ನೊಂದಷ್ಟು 1000 ಜನರಿಗೆ, ಲಕ್ಷ ಜನರಿಗೆ ತಲುಪೋ ಹಾಗೆ ಮಾಡಿದಂತಹ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್. ನಾನು ಇದನ್ನ ಪ್ರತಿ ಸಲ ಹೇಳ್ತಿರ್ತೀನಿ. ಯಾಕೆ ಅಂತಂದ್ರೆ ನೀವು ನಮ್ಮನ್ನ ಕರ್ಕೊಂಡು ಹೋಗಿ ತಲುಪಿಸ್ಲಿಲ್ಲ ಅಂತಂದ್ರೆ ಯಾವ ಜನರು ನಮ್ಮನ್ನ ಸಪೋರ್ಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಇವತ್ತು ನನಗೆ ನಾನು ತನಿಷಾ ಆಗಿ ಅಥವಾ ಬೆಂಕಿ ಆಗಿ, ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿ ಅಥವಾ ಒಬ್ರು ಆಕ್ಟ್ರೆಸ್ ಆಗಿ ಕಾಣಿಸ್ಕೊಂಡಿದ್ದೀನಿ, ನನ್ಗೊಂದು ಸಪೋರ್ಟ್ ಸಿಗ್ತದೆ ಅಂತಂದ್ರೆ ನೀವೇ ನಿಜವಾದ ಕಾರಣ. ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ನಿಮ್ಮೆಲ್ರಿಗೂ. ಲಕ್ಷ್ಮಿ ಪಾತ್ರದಲ್ಲಿ ನಾನು ಕಾಣಿಸ್ಕೊಳ್ತಾ ಇದ್ದೀನಿ. ನಮ್ಮ ಕೋಮಲ್ ಸರ್ ಹೀರೋ ಆಗಿ ಮಾಡಿರುವಂತಹ ಕೋಣ ಸಿನಿಮಾ ಕೆ ಸ್ಕ್ವೇರ್ ಆಗಿದೆ, ಕೆ ಕ್ಯೂಬ್ ಆಗಿದೆ, ಕೆ ಫಾರ್ ಕೋಣ, ಕೆ ಫಾರ್ ಕೋಮಲ್ ಸರ್, ಕೆ ಫಾರ್ ಕುಪ್ಪಂಡಾಸ್ ಪ್ರೊಡಕ್ಷನ್. ಈ ರೀತಿಯಾಗಿ ನಾವು ಕೆ ಕ್ಯೂಬ್ ನಲ್ಲಿ ಸದ್ಯಕ್ಕೆ ಬಂದು ನಿಂತಿದ್ದೀವಿ. ಅದೇ ಕ್ಯೂಬ್ ನಲ್ಲಿ ಬರುವಂತಹ 3+1 ನಂಬರ್ ನಲ್ಲಿ ನಾವು ರಿಲೀಸ್ ಆಗ್ತಾ ಇದೀವಿ. ಅಕ್ಟೋಬರ್ ಅಂದ್ರೆ ಒಂಥರ ಒಂದು ಸ್ಪೆಷಲ್ ಮಂತ್ ಅಂತ ಹೇಳ್ಬೋದು. ನನಗೆ ತುಂಬಾ ಒಂಥರ ಲಕ್ಕಿ ಮಂತ್ ಅಂತಾನು ಹೇಳ್ಬೋದು. ಸೊ ಇದೇ ಅಕ್ಟೋಬರ್ ತಿಂಗಳು 31ನೇ ತಾರೀಕು ನಾವು ನಮ್ಮ ಕೋಣ ಸಿನಿಮಾನ ರಿಲೀಸ್ ಮಾಡ್ತಾ ಇದೀವಿ. ನೀವಿಷ್ಟು ದಿನ ನನಗೆ ಯಾವ ರೀತಿಯಾಗಿ ಸಪೋರ್ಟ್ ಮಾಡಿದ್ರು, ನನ್ನ ಜೊತೆಲಿರುವಂತಹ ಎಲ್ಲರಿಗೂ ಸೇರಿ, ನಮ್ಮ ಟೀಮ್ಗೆ ಸೇರಿ, ನಮ್ಮ ಕೋಣಗೆ ಸೇರಿ ಎಲ್ಲದಕ್ಕೂ ಸಪೋರ್ಟ್ ಮಾಡಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತೀನಿ. ಥಿಯೇಟರ್ ನಲ್ಲಿ ನೀವು ನನ್ನನ್ನು ತುಂಬಾ ವಿಭಿನ್ನವಾಗಿ ನೋಡ್ತೀರಿ. ಇದೊಂದು ಲುಕ್ ನಾನು ಇದೇ ರೀತಿಯಾಗಿ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ. ಕೋಮಲ್ ಸರ್ ನಾರಾಯಣ ಅನ್ನುವಂತಹ ಪಾತ್ರ ಮಾಡ್ತಾ ಇದ್ದಾರೆ. ಆ ನಾರಾಯಣ ಅವರ ಪತ್ನಿಯಾಗಿ ಕಾಣಿಸ್ಕೊಳ್ತಾ ಇದ್ದೀನಿ ನಾನು. ಇಷ್ಟು ದಿನ ನೋಡದೆ ಇರುವಂತಹ ಪಾತ್ರದಲ್ಲಿದ್ದೀನಿ. ನೀವು ನೋಡಿ ನಿಜವಾಗ್ಲೂ ತುಂಬಾ ಖುಷಿ ಪಡ್ತೀರಿ ಅಂತ ಅನ್ಕೊಳ್ತೀನಿ. ಯಾಕೆ ಅಂತಂದ್ರೆ ಇಲ್ಲಿವರೆಗೂ ನಾನು ಯಾವ್ಯಾವ ರೀತಿ ಪಾತ್ರ ಮಾಡಿದೀನೋ ಅವ್ರಗಳಿಗೆ ಅನ್ನಿಸ್ಬೋದು, ಇವರು ಈ ರೀತಿ ಆಕ್ಟ್ ಮಾಡ್ಬೋದಾ ಅಂತ. ಯಾರ್ಯಾರು ಇವ್ರು ವರ್ಸಟೈಲ್ ಆಕ್ಟರ್ ಅಂತ ಅನ್ಕೊಂಡಿರ್ತಾರೋ ಅವ್ರಿಗೆ ಅನ್ನಿಸ್ಬೋದು ಚೆನ್ನಾಗಿ ಮಾಡಿದ್ದಾರೆ ಅಂತ. ಇನ್ ಕೆಲವ್ರಿಗೆ ಇನ್ ಯಾವ ರೀತಿ ಅನ್ಸುತ್ತೋ ಗೊತ್ತಿಲ್ಲ. ಬಟ್ ಈ ಒಂದು ಪಾತ್ರನ ಸೃಷ್ಟಿ ಮಾಡಿದಂತಹ ನಮ್ಮ ಡೈರೆಕ್ಟರ್ ಹರಿಕೃಷ್ಣ ಅವರಿಗೆ ಥ್ಯಾಂಕ್ ಯು. ಅಟ್ ದ ಸೇಮ್ ಟೈಮ್ ಇಷ್ಟೊತ್ತು ಆಕ್ಟರ್ ಆಯ್ತು, ಈಗ ಸದ್ಯಕ್ಕೆ ಪ್ರೊಡ್ಯೂಸರ್ ಆಗಿ ನಾನು ಇವತ್ತು ಒಂದು ಹೆಜ್ಜೆ ಮುಂದೆ ಧೈರ್ಯವಾಗಿ ಇಟ್ಟಿದ್ದೀನಿ ಅಂತಂದ್ರೆ ಇದಕ್ಕೆ ದ ಒನ್ ಅಂಡ್ ಓನ್ಲಿ ರೀಸನ್ ನಮ್ಮ ರವಿಕಿರಣ್ ಸರ್ ಹಾಗೂ ಕಾರ್ತಿಕ್ ಸರ್. ಇವರಿಬ್ರು ನನ್ನ ಪಾರ್ಟ್ನರ್ ಆಗಿ ಇವತ್ತು ನನ್ನ ಈ ವೇದಿಕೆ ಮೇಲೆ ಕರ್ಕೊಂಡು ಬರ್ಲಿಲ್ಲ ಅಂತಂದ್ರೆ ನೀವೆಲ್ಲರೂ ನನ್ನ ಇನ್ನೂ ಆರ್ಟಿಸ್ಟ್ ಆಗೇ ನೋಡ್ತಿದ್ರಿ. ಯಾವುದೇ ಕಾರಣಕ್ಕೂ ಪ್ರೊಡ್ಯೂಸರ್ನಾಗಿ ನೋಡೋದು ಇಷ್ಟು ಹತ್ರದಲ್ಲಿ ತುಂಬಾ ಕಷ್ಟ ಆಗ್ತಿತ್ತು. ಯಾಕಂದ್ರೆ ಯಾವಾಗ್ಲೂ ತುಂಬಾ ಜನ ಹೇಳೋದ್ ಕೇಳಿದೀನಿ, ನಾನು ಒಬ್ಳೇ ಬಂದೆ, ಮುಂದೆ ಬಂದೆ, ನಿಂತೆ, ಗೆದ್ದೆ ಅಂತ. ನೋ, ಅಂಟಿಲ್ ಅಂಡ್ ಅನ್ಲೆಸ್ ಯು ಹ್ಯಾವ್ ಅ ಟೀಮ್ ಯು ಕ್ಯಾನ್ ನೆವರ್ ವಿನ್. ಇಟ್ ಇಸ್ ಆಲ್ವೇಸ್ ಲೈಕ್ ದಟ್. ಯಾವಾಗ್ಲೂ ಒಂದು ಟೀಮ್ ನಮ್ಗೆ ಜೊತೆಯಾಗಿ ಒಬ್ರು ನಾನೊಂದ್ ಹೆಜ್ಜೆ ನೀನೊಂದ್ ಹೆಜ್ಜೆ ಅಂತ ಮುಂದೆ ಇಟ್ಟು ಜೊತೆ ನಡೆಸ್ದಾಗ್ಲೇನೆ ನಾವು ಒಂದು ತಂಡ ಆಗಿ ಆಗಿರ್ಬಹುದು, ಒಂದು ಪ್ರೊಡಕ್ಷನ್ ಹೌಸ್ ಆಗಿ ಆಗಿರ್ಬಹುದು, ಅಥವಾ ಒಬ್ಬ ಪ್ರೊಡ್ಯೂಸರ್ ಆಗಿ ಆಗಿರ್ಬಹುದು, ಮುಂದೆ ನಡೆಯೋದಿಕ್ಕೆ ಗೆಲ್ಲೋದಿಕ್ಕೆ ಸಾಧ್ಯ. ಸೊ ನನ್ನ ಟೀಮ್ ಇವತ್ತು ನಾವೆಲ್ಲರೂ ಒಂದೇ ಆಗಿ ನಿಂತಿದೀವಿ. ನನ್ನ ಪಾರ್ಟ್ನರ್ಸ್ ಆಗಿ ಕೈ ಜೋಡಿಸಿರುವಂತವ್ರಾಗಿರ್ಬೋದು, ನನ್ನ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಅಥವಾ ನಾನು ಕರೆದು ಕೂಡ್ಲೇನೆ ಅಕ್ಕ ನಿಮ್ಗೋಸ್ಕರ ಒಂದು ವರ್ಕ್ ಮಾಡ್ತೀನಿ ಅಂತ ಹೇಳ್ದಂತ ಪ್ರತಿಯೊಬ್ರು ಆರ್ಟಿಸ್ಟ್ ಆಗಿರ್ಬೋದು. ಬಹಳಷ್ಟು ಜನರನ್ನ ನೀವು ನೋಡೋದಕ್ಕೆ ಸಿಗುತ್ತೆ ನಮ್ಮ ಈ ಕೋಣ ಸಿನಿಮಾದಲ್ಲಿ. ಆರ್ಟಿಸ್ಟ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಋತ್ವಿ ಒಂದು ಮಾತೆ ನಾನು ಹೇಳಿದ್ದು, ಜಸ್ಟ್ ಒಂದು ಮಾತು, ನಮ್ಗೆ ಈ ತರದೊಂದು ಪಾತ್ರ ಇದೆ ಪ್ಲೀಸ್ ಮಾಡ್ತೀರಾ ಅಂತ.